ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾದ್ರೂ ಅಪ್ಡೇಟ್ ಸಿಗ್ತಾ? ಹಾ ಮೇಡಮ್, ಅವ್ನು ಕಾಲ್ ಮಾಡಿದ್ದ. ಇದನ್ನೆಲ್ಲ ಮಾಡಿಸಿರೋದು ಯಾರೋ ಹೆಂಗ್ಸಂತೆ ಮೇಡಮ್. ಆ ಮೈಕ್ನ ಆರ್ಡರ್ ಮಾಡಿರೋದು ಯಾರೋ ಜೆಂಟ್ಸು, ಆದರೆ ಅದನ್ನ ತೊಗೊಂಡಿರೋದು ಲೇಡೀಸು ಅಂತ ಹೇಳ್ತಿದ್ದ ಮೇಡಮ್. ಯಾರಿರ್ಬೋದು ಮೇಡಮ್ ಅದು? ಎಂತ ಎಮ್ಮಾರಿ ಮೇಡಮ್ ಅವಳು ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳು ಆಯ್ಕೊಂಡು ತಿನ್ಬೇಕು, ಹಂಗೆ ಮಾಡ್ಬಿಡ್ತೀನಿ ಮೇಡಮ್. ಅದನ್ನೆಲ್ಲ ಆಮೇಲೆ ನೋಡೋಣ. ಮೊದಲು ಅವ್ರಿಗೆ ವಿಡಿಯೋ ಕಳ್ಸೋದಕ್ಕೆ ಹೇಳಿ. ಮೇಡಮ್ ಹಂಗೆಲ್ಲ ವಿಡಿಯೋ ಕಳ್ಸೋಕ್ಕಾಗಲ್ವಂತೆ ಮೇಡಮ್. ಹಂಗೇನಾದರೂ ವಿಡಿಯೋ ಕಳಿಸಿದ್ರೆ ಅದು ಮುಂದೆ ಡಿಜಿಟಲ್ ಸಾಕ್ಷಿ ಆಗ್ಬಿಡುತ್ತಂತೆ. ಆಮೇಲೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲೇ ಬನ್ನಿ ಡೈರೆಕ್ಟಾಗಿ ಕೊಡ್ತೀನಿ ಅಂತ ಹೇಳ್ದ. ಅಟ್ಲೀಸ್ಟ್ ಒಂದು ಫೋಟೋ ಆದರೂ ಕಳ್ಸೋಕ್ಕಾಗುತ್ತಾ ಅಂತ ಕೇಳಿ. ಮೇಡಮ್ ಫೋಟೋ ವಿಡಿಯೋ ಎರಡೂ ಒಂದೇ ಅಲ್ವಾ ಮೇಡಮ್? ಆಮೇಲೆ ಅವನಿಗೆ ಪ್ರಾಬ್ಲಮ್ ಆಗಿ ಅವ್ನು ಜೈಲ್ಗೆ ಹೋಗ್ತಾನೆ. ಆ ಶಾಪ ಎಲ್ಲ ನಮ್ಗೆ ಯಾಕೆ ಮೇಡಮ್? ಹೌದಲ್ಲ, ಸರಿ ನಾವೇ ಹೋಗೋಣ ಬಿಡಿ. ಹ್ಞೂ ಅದೇ ಬೆಸ್ಟು ಮೇಡಮ್. ಯಾರಿಗೂ ಡೌಟ್ ಬರಲ್ಲ, ಸೈಲೆಂಟಾಗೆಲ್ಲ ಮುಗ್ದೋಗ್ಬಿಡುತ್ತೆ. ಒಂದು ಸಣ್ಣ ವಾಸನೆನೂ ಬರಲ್ಲ ಮೇಡಮ್. ಹೋಗೋಣ ಮೇಡಮ್, ಬನ್ನಿ ಮೇಡಮ್. ಇಲ್ಲ ಈಗ ಬೇಡ, ಗೌತಮ್ ಅವ್ರಿಗೆ 7:30 ಒಂದು ಇಂಟರ್ವ್ಯೂ ಇದೆ. ಅವ್ರು ಹೋದ್ಮೇಲೆ ನಾವು ಹೋಗೋಣ. ಸರಿ ಮೇಡಮ್, ಆಯ್ತು. ಮೇಡಮ್ ಆಮೇಲೆ ಇವತ್ತು ಬೆಳಿಗ್ಗೆ ಮೀಟ್ ಆಗಿದ್ವಲ್ಲ, ಆ ಜಾಗದಲ್ಲಲ್ವಂತೆ, ಬೇರೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಬನ್ನಿ ಮೀಟ್ ಆಗೋಣ ಅಂತ ಹೇಳಿದ್ದಾನೆ. ಸರಿ ಓಕೆ. ಓಕೆ ಮೇಡಮ್. ಇವರಿಬ್ರು ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾರೆ? ಅದೇ ಕಂಡಿಡಿಯೋದು. ಬಿಡ್ರಿ, ಇದೆಲ್ಲ ನಾನೇ ಮಾಡ್ಕೋತೀನಿ. ಅರೆ ಒಂದಷ್ಟು ದಿನ ನಾನೇ ಮಾಡಬೇಕು, ರೂಲ್ಸ್ ಇರೋದೇ ಹಾಗೆ. ಹೌದಾ? ಅದೊಂದೇ ಇವತ್ತು ನೀವು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ, ಸೊ ನಿಮ್ಮನ್ನ ನಾನೇ ರೆಡಿ ಮಾಡಿ ಕಳಿಸ್ಬೇಕು. ಥ್ಯಾಂಕ್ ಯು. ಅದನ್ನ ನೀವೇ ಇಟ್ಕೊಳ್ಳಿ. ಬೇರೆ ಏನಾದರೂ ಬೇಕಿತ್ತ? ಅದನ್ನು ನೀವೇ ಇಟ್ಕೊಳ್ಳಿ. ಏನ್ರಿ ನೀವು? ನಾನು ಇವತ್ತು ನಿಮ್ಮ ಬಗ್ಗೆ, ಮಗು ಬಗ್ಗೆ ಮಾತಾಡ್ಬೇಕು ಅಂತಿದ್ದೀನಿ. ನಿಮ್ಮಿಂದ ಏನು ಜೋಶೇ ಸಿಗ್ತಾ ಇಲ್ವಲ್ರಿ, ಏನು ಪುಷ್ಯ ಇಲ್ವಲ್ಲ. ನೀವು ನನಗೆ ಉತ್ಸಾಹ ತುಂಬ ಕಳ್ಸೋದು ಬಿಟ್ಬಿಟ್ಟು ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ಇಷ್ಟೊಂದು ನೀರಸವಾಗಿದೆಯಲ್ಲ, ಏನು ಸುಖ ಇಲ್ಲ ರೀ. ಅರೆ ಅದೆಲ್ಲ ಹಾಗಿರ್ಲಿ, ನನ್ ಬಗ್ಗೆ ಮಗು ಬಗ್ಗೆ ನೀವ್ ಯಾಕೆ ಮಾತಾಡ್ಬೇಕು? ನೀವಲ್ಲಿ ಹೋಗ್ತಿರೋದು ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಆಗಿ. ನಿಮಗೆ ಅವಾರ್ಡ್ ಸಿಕ್ಕಿರೋದು ಬಿಸ್ನೆಸ್ ನ ಬೆಳೆಸಿರೋದಕ್ಕೆ, ಅಪ್ಪ ಆಗಿರೋದಕ್ಕಲ್ಲ. ಸೊ ನೀವಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಪ್ರಮೋಟ್ ಮಾಡಿ, ಫ್ಯಾಮಿಲಿನಲ್ಲ. ಹೇಳ್ತಾ ಇರೋದು ಸರಿ, ಬಟ್ ನಾನು ಇವತ್ತು ಏನೇ ಅಚೀವ್ ಮಾಡಿದ್ರು ಅದರಲ್ಲಿ ನಿಮ್ಮ ಪಾಲಿದೆ, ನಿಮ್ಮ ಫ್ಯಾಮಿಲಿ ಪಾಲು ಇದೆ. ಸೊ ಸಂಸಾರ ಚೆನ್ನಾಗಿದ್ರೇ ಸಕ್ಸಸ್ ಸಿಗೋದು, ಆ ಸಕ್ಸಸ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಫ್ಯಾಮಿಲಿ ಫಸ್ಟ್, ಮಿಕ್ಕಿದೆಲ್ಲ ನೆಕ್ಸ್ಟ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಇನ್ನೊಂದೇನಂದ್ರೆ, ನಾನು ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೆಲ್ಲ ನನ್ಗೆ ಅವಾರ್ಡ್ ಕೊಡ್ತಾ ಇರೋದು. ಮತ್ತೆ ಅಷ್ಟೋ ಇಷ್ಟೋ ಸಮಾಜ ಸೇವೆ ಮಾಡಿದ್ದೀನಲ್ಲ, ಆ ಕಾರಣಕ್ಕೆ ನನಗೆ ಅವಾರ್ಡ್ ಕೊಡ್ತಾ ಇದ್ದೀನಿ. ನಾನು ಈ ಅವಾರ್ಡ್ನ ಬಹಳ ಖುಷಿಯಿಂದ ತಗೋತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಿಮ್ಮ ಪ್ರಭಾವ ತುಂಬಾ ಕೆಲಸ ಮಾಡಿದೆ. ನೀವು ನನ್ನ ಲೈಫಿಗೆ ಬಂದ ಮೇಲೇ ನನ್ನ ಮೈಂಡ್ಸೆಟ್ ಚೇಂಜ್ ಆಗಿತ್ತು. ಆ್ಯಂಡ್ ಲೈಫ್ನ, ಪ್ರಪಂಚನ ನೋಡೋ ರೀತಿ ಬದಲಾಗಿತ್ತು. ಒಂದಷ್ಟು ವಿಷಯಗಳಲ್ಲಿ ತಾವು ನನ್ನ ಗುರುಗಳು. ಗೌತಮ್ ಅವರೇ ಏನ್ ಹೇಳ್ತಿದ್ದೀರಾ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ನೋಡಿ, ನೀವು ನನಗೂ ಟೀಚರು, ನಿಮ್ಮಿಂದ ತುಂಬ ಕಲ್ತಿದ್ದೀನಿ, ತುಂಬ ವಿಷಯಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಆ ಕಾರಣಕ್ಕೇನೆ ನನಗೆ ಅವಾರ್ಡ್ ಸಿಕ್ಕಿರೋದು. ಸೊ ನಾನು ಈ ಬಗ್ಗೆ ಮಾತಾಡಲೇಬೇಕಲ್ಲ, ನಿಮಗೆ ಕ್ರೆಡಿಟ್ ಕೊಡಲೇಬೇಕು, ಅದು ನನ್ನ ಡ್ಯೂಟಿ. ಏನಿಲ್ಲ, ನಿಮಗೆ ಅವಾರ್ಡ್ ಸಿಕ್ಕಿರೋದು ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಶ್ರಮಕ್ಕೆ. ನೀವು ಸುಮ್ಮನೆ ನನಗೆ ಕ್ರೆಡಿಟ್ ಕೊಟ್ಟು ಓವರ್ ಆಗೆಲ್ಲ ಆಡ್ಬೇಡಿ. ಓವರ್ ಎಲ್ಲ ಏನೂ ಇಲ್ಲ, ಪ್ರೀತಿಲಿ ಎಲ್ಲನೂ ಕಡಿಮೆನೆ. ಸರಿ ಆಯ್ತಾಯ್ತು, ನೀವೇನು ಹೊರಡಿ. ಏನ್ರಿ ಅಷ್ಟು ಬೇಗ ಸಾಕಾಗ್ತಾ ಇದ್ದೀರಾ? ಇಲ್ಲ, ನಿಮಗೆ ಲೇಟ್ ಆಗಬಾರ್ದು ಅಂತ ಅಷ್ಟೇ. ಅಷ್ಟೇನಾ? ಅಷ್ಟೇ. ಬಾಯ್. ಬಾಯ್. ಮೇಡಮ್ ಹೊರಡೋಣ? ಹಾ, ಹೊರಡೋಣ. ಬನ್ನಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.